ನಮಸ್ಕಾರ ಸ್ನೇಹಿತರೆ. ಇವತ್ತಿನ IPO NTPC ಗ್ರೀನ್ ಬಗ್ಗೆ ಮಾತಾಡೋಣ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಇದು ಕಂಪ್ಲೀಟ್ಲಿ ಗ್ರೀನ್ ಅಂದ್ರೆ ಎನರ್ಜಿ ಬೇಸ್ಡ್, ಎಸ್ಪೆಷಲಿ ಸೋಲಾರ್ ಪ್ರಾಜೆಕ್ಟ್ಸ್ ಸಿಕ್ಕಾಪಟ್ಟೆ ತಗೊಳತ್ತೆ. ಸೊ ಇದು ಶುರು ಆದಾಗ ಏಪ್ರಿಲ್ 2022 ಅಲ್ಲಿ ಶುರು ಆಯಿತು. ಕಂಪನಿ ಕಂಪ್ಲೀಟ್ಲಿ NTPC ಲಿಮಿಟೆಡ್ ಆದ ಸಬ್ಸಿಡರಿ ಕಂಪನಿ. ಅದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಏನಿದೆಯಲ್ಲ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡುತ್ತೆ. ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಪ್ಲೇಯರ್ಸ್ ಇಬ್ಬರ ಹತ್ರನೂ ಪ್ರಾಜೆಕ್ಟ್ಸ್ ನ ತಗೊಳತ್ತೆ. ಆಮೇಲೆ ಇವಾಗ ಆಲ್ರೆಡಿ ಆಪರೇಷನಲ್ ಕೆಪಾಸಿಟಿ ಬಂದ್ಬಿಟ್ಟು 3071 ಮೆಗಾವ್ಯಾಟ್ ಎಲ್ಲಿಂದ ಸೋಲಾರ್ ಪ್ರಾಜೆಕ್ಟ್ಸ್ ಗಳಿಂದ, ಆಮೇಲೆ 100 ಮೆಗಾವ್ಯಾಟ್ಸ್ ವಿಂಡ್ ಪ್ರಾಜೆಕ್ಟ್ ಇಂದ 6 ಸ್ಟೇಟ್ ಅಲ್ಲಿ ಆಲ್ರೆಡಿ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಇದೆ. ಎಲ್ಲೆಲ್ಲಿಂದ ಅದು ಪ್ರಾಡಕ್ಟ್ಸ್ ತಗೊಳತ್ತೆ ಅಂದ್ರೆ, ಒಂದು ಸೋಲಾರ್ ಪವರು, ಇನ್ನೊಂದು ಫ್ಲೋಟಿಂಗ್ ಸೋಲಾರ್ ಅಂತ ಒಂದು ಮಾಡ್ತಾ ಇದ್ದಾರೆ, ವಿಂಡ್ ಪವರು, ಎನರ್ಜಿ ಸ್ಟೋರೇಜ್ಗೋಸ್ಕರ ಮಾಡ್ತಾ ಇದ್ದಾರೆ, ಹೈಬ್ರಿಡ್ ಪವರ್ ಅಂತ ಒಂದು ಹೈಡ್ರೋಜನ್ ಯೂಸ್ ಮಾಡ್ಕೊಂಡು, ಗ್ರೀನ್ ಹೈಡ್ರೋಜನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಏನ್ ರೀಸನ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಎನರ್ಜಿಯಲ್ಲಿ ನಾವು ಒಂದು ಸೋರ್ಸ್ ಆಫ್ ಎನರ್ಜಿಯಿಂದ ಇನ್ನೊಂದು ಸೋರ್ಸ್ ಮೂವ್ ಆಗೋ ಟೈಮ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಸ್ಕೋಪ್ ಸಿಕ್ಕಾಬಿಟ್ಟಿದೆ. ಯಾರ್ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಸೋಲಾರ್ ಸೆಕ್ಟರ್ ಮತ್ತೆ ವಿಂಡ್ ಸೆಕ್ಟರ್ ಅಲ್ಲಿ ಸಿಕ್ಕಾಬಿಟ್ಟೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ, ಅವರು NTPC IPOಗೆ ಅಪ್ಲೈ ಮಾಡ್ಬೋದು. ಇವಾಗ ಸದ್ಯಕ್ಕೆ ಯಾವ್ಯಾವ್ದು ಪ್ರಾಜೆಕ್ಟ್ ನಡೀತಾ ಇದೆ ಅಂದ್ರೆ, ಒಂದು ಗ್ರೀನ್ ಹೈಡ್ರೋಜನ್ ಅಂತ ಇದೆ. ಅಲ್ಲಿ ಮೊಬಿಲಿಟಿ ಮತ್ತೆ ಬ್ಲೆಂಡಿಂಗ್ ಮತ್ತೆ ಮೈಕ್ರೋ ಗ್ರಿಡ್ ಸಂಬಂಧಪಟ್ಟಂಗೆ 3 ಪ್ರಾಜೆಕ್ಟ್ಸ್. ಆಮೇಲೆ ಹೈಡ್ರೋ ಬೇಸ್ ಪ್ರಾಜೆಕ್ಟ್ಸ್ ಮತ್ತೆ ESS ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಪವರ್ ಎಲ್ಲ ಏನೋ ಜನರೇಟ್ ಮಾಡ್ಬಿಡ್ತೀವಿ, ಅದ್ರ ಸ್ಟೋರೇಜ್ಗೆ ತುಂಬಾ ಕಮ್ಮಿ ಸ್ಪೇಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡುವಂತ ಜಾಗಗಳು ಯಾವ್ದಿದೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಗ್ಗೆ ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಗ್ರೀನ್ ಹೈಡ್ರೋಜನ್ ಮೊಬಿಲಿಟಿಲಿ ಏನಪ್ಪಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಲೇ ಮತ್ತೆ ನೋಯ್ಡಾ UP ಅಲ್ಲಿ ಮಾಡ್ತಾ ಇರೋದು. ಅಲ್ಲಿ ಒನ್ ಆಫ್ ದಿ ಫಸ್ಟ್ ಇನ್ ದ ವರ್ಲ್ಡ್ ಮೊಬಿಲಿಟಿ ಪ್ರಾಜೆಕ್ಟ್ ಗ್ರೀನ್ ಹೈಡ್ರೋಜನ್. ಯಾವ ಆಲ್ಟಿಟ್ಯೂಡ್ ಅಂದ್ರೆ 3500 ಮೀಟರ್, ಲೇ ಲಡಾಖ್ ಅಂತ ಕೇಳಿದೀವಲ್ಲ ಆ ಜಾಗ, ಆ ಆಲ್ಟಿಟ್ಯೂಡ್ ಅಲ್ಲಿ ಮಾಡ್ತಾ ಇರೋದು. ಬ್ಲೆಂಡಿಂಗ್ ಅಲ್ಲಿ ಏನಂದ್ರೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಎಲ್ಲಿ ಕಾವಾಸ್ ಟೌನ್ಶಿಪ್ ಅಲ್ಲಿ, ಅಂದ್ರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಪೈಪ್ ಲೈನ್ ಹಾಕ್ಬಿಟ್ಟು ಆ ಪೈಪ್ ಲೈನ್ ಮುಖಾಂತರ ನ್ಯಾಚುರಲ್ ಗ್ಯಾಸ್ ನ ಕಳ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನೊಂದು ಮೈಕ್ರೋ ಗ್ರಿಡ್ ಅಂದ್ರೆ 2200 ಕಿಲೋವ್ಯಾಟ್ ಗ್ರೀನ್ ಹೈಡ್ರೋಜನ್. ಸೊ ಅದನ್ನ ಚಿಸಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು 3 ತುಂಬಾನೇ ಮೇಜರ್ ಪ್ರಾಜೆಕ್ಟ್ಸ್. ರೆವೆನ್ಯೂ ಜನರೇಷನ್ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಡೆಫಿನೆಟ್ಲಿ ಇದಕ್ಕೆ ರಿಟರ್ನ್ಸ್ ಬಂದೇ ಬರುತ್ತೆ. ಹೈಡ್ರೋ ಬೇಸ್ಡ್ ಪ್ರಾಜೆಕ್ಟ್ ಎಲ್ಲಿ ಅಂದ್ರೆ, ಒಂದು 8 ಮೆಗಾವ್ಯಾಟ್ ಎಲ್ಲಿ ಸಿಂಗ್ರೊಳ್ಳಿ ಅಂತ ಒಂದು ಸಿಟಿ ಇದೆ ಆ ಜಾಗದಲ್ಲಿ, ಅಂಡ್ ಇನ್ನೊಂದು 24 ಮೆಗಾವ್ಯಾಟ್ ಬಂದ್ಬಿಟ್ಟು ದುಕ್ವಾನ್ THDC ಅಂತ ಒಂದು ಜಾಗ ಬರುತ್ತೆ ಅಲ್ಲಿ. ಸೊ ಇದು 2 ಹೈಡ್ರೋ ಬೇಸ್ಡ್ ಪ್ರಾಜೆಕ್ಟ್ಸ್. ಅಂಡ್ ಈಗ ಇಂಡಸ್ಟ್ರಿ ಅನಾಲಿಸಿಸ್ ಅಂತ ತಗೊಂಡ್ರೆ, ಮೇಜರ್ ಆಗಿ ಇಂಡಸ್ಟ್ರಿ ಎನರ್ಜಿ ಡಿಮ್ಯಾಂಡ್ ಏನಿದೆಯಲ್ಲ, ಫಿನಾನ್ಷಿಯಲ್ ಇಯರ್ 2024 ಅಲ್ಲಿ 243 ಇದ್ದಿದ್ದು ಇವಾಗ 318 ತನಕ ಹೋಗುತ್ತೆ ಅಂತ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 6 to 7% ಕಾಂಪೌಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಸೋಲಾರ್ ಸೆಕ್ಟರ್ ಮತ್ತೆ ವಿಂಡ್ ಸೆಕ್ಟರ್ ಅಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ಸ್ ಹೋಗ್ತಾ ಇದೆ ಅಂದ್ರೆ, ಆಲ್ಮೋಸ್ಟ್ $1 ಟ್ರಿಲಿಯನ್ ಟರ್ನ್ ಓವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಕರೆಂಟ್ಲಿ 1.1 to 1.2 ಅಲ್ಲಿ ನಡೀತಾ ಇತ್ತು ಅಂದ್ರೆ, ಫಿನಾನ್ಷಿಯಲ್ ಇಯರ್ ಅಲ್ಲಿ 2029 ಅಲ್ಲಿ ಆಲ್ಮೋಸ್ಟ್ $2.2 to 2.3 ಟ್ರಿಲಿಯನ್ ತನಕ ಹೋಗೋ ಸಾಧ್ಯತೆಗಳು ತುಂಬಾನೇ ಇದೆ. ವಿಂಡ್ ಸೆಕ್ಟರ್ ಅಲ್ಲಿ 0.4 to 0.5 ಇರೋದು ಆಲ್ಮೋಸ್ಟ್ 0.8 to 0.9 ಟ್ರಿಲಿಯನ್ ರುಪೀಸ್ ತನಕನೂ ಹೋಗೋ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಸ್ಕೋಪ್ ಇದೆ ಅಂಡ್ ಫ್ಯೂಚರ್ ಸಹಿತ ಇದೆ, ಆದ್ರೆ ಗ್ರಾಜುಯಲಿ ಬೆಳೆಯುತ್ತೆ. ಇದು ಒಂದೇ ಸತಿ ಸಡನ್ ಆಗಿ ನಮ್ಗೆ ರಿಟರ್ನ್ಸ್ ಕೊಡತ್ತೆ ಅನ್ನೋದು ಇಲ್ಲ. ಈಗ ಆ NTPC ಗ್ರೀನ್ ಅಂತ ಏನಿದೆ ಅದನ್ನ ಬೇರೆ ಕಂಪನೀಸ್ ಜೊತೆ ಕಂಪೇರ್ ಮಾಡಿದಾಗ ಕರೆಂಟ್ಲಿ PE ರೇಷಿಯೋ 263 ಅಂತ ತೋರಿಸ್ತಾ ಇದೆ. ಅದು ಸ್ವಲ್ಪ ಎಕ್ಸಾಜರೇಟೆಡ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಲ್ಮೋಸ್ಟ್ 90,000 ಕೋಟಿ ಹೂಡಿಕೆ ಮಾಡಿದೆ. ಕರೆಕ್ಟ್ ಅಲ್ವಾ? ಅದು ಫಸ್ಟ್ ಬಿಗ್ಗೆಸ್ಟ್ ಪಾಯಿಂಟ್. ಸೊ NTPC ಸಬ್ಸಿಡರಿ ಆಗಿರೋದ್ರಿಂದ ಅಲ್ಲಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿರುತ್ತೆ. ಸೊ ಸೇಲ್ಸ್, ಕ್ವಾರ್ಟರ್ಲಿ ಸೇಲ್ಸ್ ಕೂಡ ಆಲ್ಮೋಸ್ಟ್ 1082 ಹೋಗಿದೆ. ಅಂಡ್ ವೇರಿಯೇಷನ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಲ್ಲ 7% ಹೋಗ್ತಾ ಇದೆ. ಅಂಡ್ ಅದರದ್ದು ಮೇಜರ್ ಕಾಂಪಿಟೇಟರ್ಸ್ ಯಾರು? ಒಂದು ಅದಾನಿ ಗ್ರೀನು, ಅದಾನಿ ಪವರು ಮತ್ತೆ JSW ಸ್ಟೀಲ್ಸು. ಮೋಸ್ಟ್ ಆಫ್ ದಿ ಅದಾನಿ ಮತ್ತೆ ಪವರ್ ಗ್ರಿಡ್ ಏನಿದೆ ಅವ್ರಗಳೇ ಮೇಜರ್ ಆಗಿ ಇವ್ರನ್ನ ಕಾಂಪೀಟ್ ಮಾಡ್ಬೋದು. ಸೊ NTPC ಗ್ರೀನ್ ನೋಡೋಣ, ಇನ್ನೊಂದು ಮೇ ಬಿ ಒಂದು 6 to 7 ಮಂತ್ಸ್ ಟೈಮ್ ನಲ್ಲಿ ಅವ್ರು ನಿಜವಾಗ್ಲೂ ಗ್ರಾಜುಯಲಿ ಬೆಳಿತಾರ ಅಂತ ಚೆಕ್ ಮಾಡ್ಬೇಕು. IPO ಡೀಟೇಲ್ಸ್ ಹೇಳ್ತೀನಿ ನೋಡ್ರಿ. ರೇಂಜ್ ಬಂದ್ಬಿಟ್ಟು 102 ರಿಂದ 108 ಆಗುತ್ತೆ. ನವೆಂಬರ್ 19 ನವೆಂಬರ್ 22, ನಾಳೆ ಲಾಸ್ಟ್ ಡೇಟ್ ಇದೆ. 25ನೇ ತಾರೀಕು ನವೆಂಬರ್ ನಮ್ಗೆ ಅಲೋಕೇಟ್ ಆಗತ್ತೆ. ಆಮೇಲೆ 27ನೇ ತಾರೀಕು ಲಿಸ್ಟಿಂಗ್ ಆಗುತ್ತೆ. 138 ಶೇರ್ ಸಿಗತ್ತೆ ಒಬ್ಬೊಬ್ಬರಿಗೆ ಲಿಸ್ಟಿಂಗ್ ಆಯ್ತು ಅಂದ್ರೆ. ಅಮೌಂಟ್ ಬಂದ್ಬಿಟ್ಟು 14,904. ಅಂಡ್ ಎಂಪ್ಲಾಯಿ ಕೋಟಾ ಮತ್ತೆ ರಿಟೇಲ್ ಕೋಟಾ ಎಲ್ಲ ಇದೆ. ಸೊ ನೋಡೋಣ, ನಿಜವಾಗ್ಲೂ ನಮ್ಗೆ ಸಿಕ್ಕಿದ್ರೆ ನಮ್ಗೆ ಅದೃಷ್ಟನೇ ಇದು. ಬಟ್
ಶಾರ್ಟ್ ಟರ್ಮ್ ಗೇನ್ಸ್ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಲಾಂಗ್ ರನ್ ಅಲ್ಲೇ ಆಗತ್ತೆ. ಬಿಕಾಸ್ ಸೋಲಾರ್ ಮತ್ತೆ ಎನರ್ಜಿ ಸೆಕ್ಟರ್ ಏನಿದೆ ಅದು ಗ್ರಾಜುಯಲಿ ಬೆಳೆಯುತ್ತೆ. ಇದ್ರ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ನೋಡೋಣ ಬನ್ನಿ. ಆಸೆಟ್ 2023 2024 ಅಲ್ಲಿ ಬೆಳೆದಿದೆ. ರೆವೆನ್ಯೂ ಕೂಡ 170 ಇಂದ 2037 ಬಂದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ. ನೆಟ್ ವರ್ತ್ 6,232 ಕೋಟಿಯಿಂದ ಕರೆಂಟ್ಲಿ ಈ ಕ್ವಾರ್ಟರ್ಲಿ 8,000ಕ್ಕೆ ರೈಸ್ ಆಗಿದೆ. ರಿಸರ್ವ್ ಅಂಡ್ ಸರ್ಪ್ಲಸ್ ಕೂಡ 167ರಿಂದ 512ಗೆ ಬಂದಿದೆ. ಅಂಡ್ ಬಾರೋಯಿಂಗ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. 12,796ರಿಂದ 17,000ಕ್ಕೆ. ಅಂಡ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ತಗೊಂಡ್ರೆ ರಿಟರ್ನ್ ಆನ್ ಈಕ್ವಿಟಿ 7% ಕೊಡ್ತಾ ಇದೆ. ಡೆಟ್ ಟು ಈಕ್ವಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಏನ್ ರೀಸನ್ ಅಂತ ಹೇಳಿದ್ರೆ ಅದೇ ರೀಸನ್ಗೆ ಸಾಲಕ್ಕೆ ತಗೊಳಕ್ಕೆ ಕೇಳ್ತಾ ಇರೋದು. ಹಳೆ ಸಾಲಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದು ಪರ್ಪಸ್ ಇದೆ. ಅರ್ನಿಂಗ್ಸ್ ಪರ್ ಶೇರ್ ಕೂಡ 0.42 ಇಂದ 0.46. ಸೊ ಪೋಸ್ಟ್ IPO ಬಂದ್ಬಿಟ್ಟು ಅವ್ರು 0.42 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. PE ರೇಷಿಯೋ ಪ್ರೀ IPO 234 ಇರೋದು, ಪೋಸ್ಟ್ IPO 259 ಆಗಿದೆ. ಸೊ ಡಿಮ್ಯಾಂಡ್ ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದ್ರೆ ಇವಾಗ 9 ಟೈಮ್ಸ್ ಜಾಸ್ತಿ ತೋರಿಸ್ತಾ ಇದೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಅಂಡ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಬಂದ್ಬಿಟ್ಟು ಆಲ್ಮೋಸ್ಟ್ 16% ಇದೆ. ಸೊ ಫಂಡಮೆಂಟಲಿ ಕೂಡ ಒಂದು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಅಂತ ಹೇಳ್ಬೋದು. ಆದ್ರೆ ಒಂದು ಕನ್ಕ್ಲೂಷನ್ ಏನ್ ಹೇಳ್ತೀನಿ ಸ್ನೇಹಿತರೆ ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಇನ್ನೂ ಅಷ್ಟು ಸ್ಯಾಟಿಸ್ಫೈಡ್ ಇಲ್ಲ. ಅದು ಸ್ವಲ್ಪ ಬರ್ಬೇಕು. ಯಾಕಂದ್ರೆ ನಾವು ರಿಟರ್ನ್ ಆನ್ ಈಕ್ವಿಟಿ ಮೋರ್ ದನ್ 15% ಎಕ್ಸ್ಪೆಕ್ಟ್ ಮಾಡ್ತೀವಿ. ಡೆಟ್ ಟು ಈಕ್ವಿಟಿ ರೇಷಿಯೋ ಕೂಡ ಲೆಸ್ ದನ್ 0.5 ಅಂತ ಹೇಳ್ತೀವಿ, ಆದ್ರೆ 1.91 ಇದೆ. PE ರೇಷಿಯೋ ಇಂಡಸ್ಟ್ರಿ PE ತುಂಬಾನೇ ಜಾಸ್ತಿ ಇದೆ. ಅಟ್ಲೀಸ್ಟ್ ಅದಕ್ಕಿಂತ ಕಮ್ಮಿ ಇದ್ರೆ ನಮಗೆ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳಿ ತಗೋಬಹುದು. ಅಂಡ್ ಕಾಂಪಿಟೇಟರ್ಸ್ ಕರೆಂಟ್ಲಿ ಒಂದು ಟಾಟಾ ಮತ್ತೆ ಅದಾನಿ ಅವರಿಬ್ರು ದಿಗ್ಗಜರ ತರ ನಿಂತಿದ್ದಾರೆ. ಸೊ ಅವ್ರನ್ನ ಇವ್ರು NTPC ಗ್ರೀನ್ ಕಾಂಪೀಟ್ ಮಾಡಬೇಕು. ಸೊ ಇದಾಯ್ತು NTPC ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಒಂದು ಕನ್ಕ್ಲೂಷನ್ ಏನ್ ಕೊಡ್ಬೋದು ಅಂದ್ರೆ ಯಾರ್ಯಾರು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಸರ್ ನಾನು 5 ಇಯರ್ಸ್ 10 ಇಯರ್ಸ್ ಇಟ್ಕೊಂಡು ನಾನು ರಿಟರ್ನ್ಸ್ ನೋಡ್ತೀನಿ ಅನ್ನೋರು ಡೆಫಿನೆಟ್ಲಿ ಅವ್ರ IPO ತಗೋಬಹುದು. ಶಾರ್ಟ್ ಟರ್ಮ್ ಗೇನ್ಸ್ ಲಿಸ್ಟಿಂಗ್ ಗೇನ್ ತಗೊಳ್ತೀನಿ ಅನ್ನೋರು ಸ್ವಲ್ಪ ದೂರ ಇದ್ರೇನೆ ಒಳ್ಳೇದು. ದಿಸ್ ಇಸ್ ಆರ್ ಒಪಿನಿಯನ್. ನೀವು ಏನ್ ಮಾಡ್ರಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಗಳ ಅಡ್ವೈಸ್ ಸಲಹೆನ ತಿಳ್ಕೊಂಡು ನೀವು ನಿಮ್ಮ ಸ್ವಂತ ಡಿಸಿಷನ್ ತಗೊಳ್ಳಿ. ಇದಾಯ್ತು NTPC ಗ್ರೀನ್ IPO ರಿವ್ಯೂ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.